ಎಷ್ಟೊಂದು ಸುಂದರ ಎಲ್ಲಿದೆ ನಗೆಯ ಶಸ್ತ್ರವ ಅಳಿಸಲು ಶಸ್ತ್ರವ ಹೂಡಿ ಬಡತನ ಹರಿಸಲು ಪಂಥವ ಮಾಡಿ ಬೇರೆಯವ್ರನ್ನು ಸೇಫ್ ಆಗಿ ಟ್ರೀಟ್ ಮಾಡಬೇಕಾಗಿರೋ ರೆಸ್ಪಾನ್ಸಿಬಿಲಿಟಿ ಇದೆ. ನಿಮಗೆ ರೈಟ್ ಟು ಎಜುಕೇಶನ್ ಇದೆ ಅಂದ್ರೆ ನಿಮ್ ರೆಸ್ಪಾನ್ಸಿಬಿಲಿಟಿ ಏನು? ಸಿನ್ಸಿಯರ್ ಆಗಿ ಓದ್ಬೇಕು ಅಂತ. ರೈಟ್ ಟು ಈಕ್ವಾಲಿಟಿ ಇದೆ ಅಂದ್ರೆ ನೀವು ಬೇರೆಯವ್ರನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು ಅಂತ. ಓಕೆನಾ? ಸೊ ಇವಾಗ ನೀವೊಂದು ಪ್ರಾಮಿಸ್ ಮಾಡಬೇಕು. ಏನ್ ಪ್ರಾಮಿಸ್ ಮಾಡ್ತೀರಾ? ನಾನು ಹೇಳ್ಕೊಡ್ತೀನಿ. ಓಕೆನಾ? ಎಲ್ಲರೂ ರಿಪೀಟ್ ಮಾಡ್ತೀರಾ ನಾನು ಆದ್ಮೇಲೆ? I know my rights. I know my rights. I will use my rights. I will use my rights. I will respect others' rights. I will respect others' rights. And I will never be afraid. I will never be afraid To raise my voice. to raise my voice For truth and justice. for truth and justice. Yes, very good. So ಇವಾಗ ನೀವು ನೋಡಿದ್ರೆ ಹೊರಗಡೆಯ ಯಾವುದೇ ವಸ್ತುಗಳನ್ನು ತಿಂಡಿಗಳನ್ನು ತಿನ್ನುವುದಿಲ್ಲ. ಮನೆಯಲ್ಲಿರುವ ಹಸಿರು ತರಕಾರಿ, ಸೊಪ್ಪು, ಮೊಳಕೆ ಕಾಳು ಬಳಸುತ್ತೇನೆ. ಇದು ನನ್ನ ಶಪಥ. ಬೇಗ ಓದ್ಬೇಕು.
ಬಲೂನ್ ಓದ್ತೀರಾ ಆ ರೀತಿ. ಇವತ್ತು ಹಬ್ಬ ಇವೆಲ್ಲ ಬಲೂನ್ ಕಟ್ಬಿಡೋಣ ಅಂತ ಬೇಗ ಬೇಗ ಹೋಗ್ಬಿಟ್ಟು. ಚಪ್ಪಾಳೆ ಹೊಡಿ ಮಕ್ಕಳಿಗೆ, ಜೋರಾಗಿ ಚಪ್ಪಾಳೆ ಹೊಡಿ. ವೆರಿ ಗುಡ್ ವೆರಿ ಗುಡ್. ಫಸ್ಟ್ ಪ್ರೈಸ್ ಗೋಸ್ ಟು ಯಾರು ಹೋಗಿದ್ರು ಬೇಗ? ಲಿಖಿತ್. ವೆರಿ ಗುಡ್. 1 2 3 ಎಸ್. ಥರ್ಡ್ ಪ್ಲೇಸ್, ಫೋರ್ತ್ ಪ್ಲೇಸ್, ಫಿಫ್ತ್ ಪ್ಲೇಸ್. ಓಕೆ ಕ್ಲಾಪ್. ಓಕೆ ಹಿಡ್ಕೊ. ಇಲ್ಲೊಂದು ಕಂಡೀಷನ್ ಹಾಕಿದ್ದೆ ಅವ್ರಿಗೆ. ಏನ್ ಕಂಡೀಷನ್ ಹಾಕಿದ್ದೆ? ಹಿಂಗೆ ಬಾಯಿಗೆ ಹಿಡಿದು ಬಲೂನ್ ಹೇಗೆ ಊದ್ತೀರಿ ಹಾಗೆ ಊದ್ರಿ ಅಂತ ಹೇಳಿ. ಹೌದಾ? ಈಗ ಸ್ವಲ್ಪ ಅದನ್ನು ಹೊರತುಪಡಿಸಿ ನಾನು ಊದ್ತೀನಿ ನೋಡ್ರಿ. ಲಕ್ಷ ಇರಲಿ ಕಡೆ. ಊದ್ಲಿ. ಎಷ್ಟು ತರ ಓದಿದ್ರಿ ನೀವು? ಗಾಳಿ ಎಷ್ಟು ಬಿಸಿದ್ರಿ ಅದರಲ್ಲಿ? ಏನಿಲ್ಲ, ಪೂರ್ತಿ ಹೀಗಿಡಿಯೋದು, ಹೀಗಿಡೀರಿ, ಪೂರ್ತಿ ಕುಲ್ಲ ಮಾಡ್ರಿ, ಹೀಗಿಡೀರಿ, ಸುಮ್ಮನೆ ಹೀಗೆ ಊದ್ರಿ. ಹಾಗಾದ್ರೆ ಸ್ವಲ್ಪ ಊದಿದ್ರು ಕೂಡ ಇಷ್ಟು ಗಾಳಿ ಹೇಗೆ ತುಂಬಿತು? ಬಾಬರಿ ಬಹಳ ಒಯ್ದಿದ್ದಾನ, ಎಲ್ಲದಕ್ಕೂ ಅವಸರ ನಮ್ಮ ಕಡೆ ರೆಡಿ. ಹೇಳು, ಆ ಕಡೆ ಮುಖಮ್ಮ. ಹೇಳು, ಜೋರಾಗಿ ಹೇಳು. ಬರುತ್ತೆ. ಸರೌಂಡಿಂಗ್ ಏನಿರುತ್ತೆ, ಅಟ್ಮಾಸ್ಫಿಯರ್ ಪ್ರೆಷರ್ ಅಂತ ಹೇಳಿದ್ನಲ್ಲ ಮೊದಲಿಗೆ ನಾನು. ಸರೌಂಡಿಂಗ್ ಏನಿರುತ್ತೆ, ಸ್ವಲ್ಪ ಊದ್ದಾಗ ಗಾಳಿಯ ಒತ್ತಡ ಎಲ್ಲ ಕಡೆ ಇದ್ದಿತ್ತು. ಗಾಳಿ ಅದರ ಜೊತೆ, ಯಾಕೆ ನಾವು ಊದಿದ ಪ್ರೆಷರ್ ಹೆಚ್ಚಾಯ್ತು, ಹೀಗಾಗಿ ಆ ಸುತ್ತಲೂ ಇರ್ತಕ್ಕಂಥ ಗಾಳಿ ವೇಗವಾಗಿ ಇದ್ರೊಳಗೆ ಹೋಗಿ ಹೆಚ್ಚಿಗೆ ಗಾಳಿ ಇದರಲ್ಲಿ ತುಂಬ್ಕೋತು. ಶಬಾಷ್, ಜೋರಾಗಿ ಚಪ್ಪಾಳೆ ಹೊಡಿ. ಥ್ಯಾಂಕ್ ಯು. ಕ್ಲೀನ್ ಮಾಡು.